ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲ್ ಗ್ರಂಥ, ದ ಬುಕ್ ಆಫ್ ಎಜೆಕಿಯಲ್, ಚಾಪ್ಟರ್ 3, 3ನೇ ಅಧ್ಯಾಯ. 3ನೇ ಅಧ್ಯಾಯದಲ್ಲಿ ದೇವರು ಯೆಹೆಜ್ಕೇಲನಿಗೆ ಸುರುಳಿಯನ್ನು ಕೊಟ್ಟುಬಿಟ್ಟು ಅದನ್ನು ತಿನ್ನು ಅಂತ ಹೇಳಿಬಿಟ್ಟು, ಅದನ್ನು ಸಾರು ಅಂತ ಹೇಳಿಬಿಟ್ಟು, ಅದರಂತೆ ನಡೆ ಅಂತ ಹೇಳಿಬಿಟ್ಟು, ಮತ್ತು ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಡುವಂಥದ್ರಲ್ಲಿ ನಾವು ನೋಡುವಾಗ ಒಟ್ಟು 7 ಸಂಗತಿಗಳು ಅಲ್ಲಿ ಕೊಡಲಾಗಿದೆ. ದೇವರ ವಾಕ್ಯವನ್ನು ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕಂತ ಹೇಳುವಾಗ, ಅದು ನಿನಗೆ ಸಿಕ್ಕಿದ ಸುರುಳಿ ಅಂದರೆ ದೇವರ ವಾಕ್ಯವನ್ನು ನಾವು ತಕ್ಕೋಬೇಕು, ಆಯ್ಕೆ ಮಾಡಬೇಕು, ಡಿಸೈಡ್ ಮಾಡಬೇಕು. ಮೊದಲನೇದು. ಎರಡನೇದು, ಅದನ್ನು ತಿನ್ನಬೇಕು ಆತ್ಮಿಕವಾಗಿ. ಯಾವ ರೀತಿಯಾಗಿ ಊಟ ನಾವು ನಮ್ಮ ದೇಹಕ್ಕೆ ಭಾಗಿಯಾಗಿ ಮಾಡ್ತೀವೋ ಆ ರೀತಿಯಾಗಿ ದೇವರ ವಾಕ್ಯ ಯೆರೆಮೀಯ 15:16 ಪ್ರಕಾರ ಆಹಾರವಾಗಿದೆ, ಆತ್ಮಿಕ ಆಹಾರ. ಅದನ್ನು ನಾವು ತೆಗೆದುಕೊಳ್ಬೇಕು, ಅದನ್ನು ಉಣ್ಣಬೇಕು, ಅಂದರೆ ಅನ್ವಯಿಸ್ಕೊಳ್ಬೇಕು. ಮೂರನೇದು ನೋಡುವಾಗ ಅದನ್ನು ಸಾರು, ಬೇರೆಯವ್ರಿಗೆ ಹೇಳಬೇಕು. ಒಳ್ಳೆಯ ಒಂದು ಊಟ ಸಿಕ್ಕಿದರೆ ಅದು ಚೆನ್ನಾಗಿತ್ತು ಇಂಥ ಕಡೆ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಅದನ್ನು ಸಾರಬೇಕು. ಅದನ್ನು ನಡೆ ಅಂತ ಹೇಳುವಾಗ ಅದರ ಅನ್ವಯ ಆಗ್ತದೆ. ಇನ್ನೊಂದು, ವಾಕ್ಯನೇ ಮಾದರಿಯಾಗಿ ಕಾಣುವಂಥದ್ದು ಆಗುತ್ತೆ. ಆನಂತರ ನಾನು ಬಾಯಿ ತೆರೆಯಲು ಅಂತ ಹೇಳುವಾಗ ಅದನ್ನು ಎದುರು ನೋಡಬೇಕು. ಮೊದಲು ದೇವರು ಹೇಳಿದ್ದು ನೀನು ತಿನ್ನು ಅಂತ ಹೇಳ್ಬಿಟ್ಟು, ಆದರೆ ಈಗ ದೇವರು ಮಾಡಿದ್ದು ಏನಂತ ಹೇಳ್ಬಿಟ್ಟು ನೋಡುವಾಗ ನನಗೆ ತಿನ್ನಿಸಿದನು ಅಂತ ಹೇಳ್ಬಿಟ್ಟು ಬರೆದಿದೆ. ಹಾಗಾದರೆ ನಾವು ದೇವರ ವಾಕ್ಯವನ್ನು ಉಣ್ಣೋದಕ್ಕೆ, ತಿನ್ನುವುದಕ್ಕೆ ನಮಗೆ ಮನಸ್ಸಿದ್ರೆ ದೇವರು ಉಣಿಸುತ್ತಾನೆ, ತಿನ್ನಿಸುತ್ತಾನೆ ಎಂಬುದಾಗಿ. ಆನಂತರ ನೋಡುವಾಗ 3ನೇ ವಚನದ 2ನೇ ಭಾಗದಲ್ಲಿ ತಿಂದು ಹೊಟ್ಟೆ ತುಂಬಿಸ್ಕೊ ಅಂತ ಹೇಳಿದ್ರೆ ಒಂಥರ ತೃಪ್ತಿ. ಹೌದು, ದೇವರ ವಾಕ್ಯದಿಂದ ನಮಗೆ ತೃಪ್ತಿ ಲಭ್ಯವಾಗ್ತದೆ. ಆದ ಕಾರಣ ಯೆಹೆಜ್ಕೇಲ್ 3ನೇ ಅಧ್ಯಾಯ 1-3 ವಚನದಲ್ಲಿ ದೇವರ ವಾಕ್ಯವನ್ನು ಬಳಸುವ 7 ಸಂಗತಿಗಳನ್ನು ನಾವು ನೋಡಿಕೊಳ್ಳಬಹುದು. ಮತ್ತು ದೇವರು ಮತ್ತೆ ಒಂದು ಕಲಿಸುವಿಕೆ, ಕರೆಯನ್ನು, ಆದೇಶವನ್ನು, ಕಮಿಷನ್ ಪ್ರವಾದಿಗೆ ನೀಡುವಂಥದ್ದನ್ನು ನಾವು ನೋಡ್ತೇವೆ. ಈಗಾಗಲೇ ಒಂದು ಸಾರಿ ದೇವರು ಆತನಿಗೆ, ಅಂದರೆ ಯೆಹೆಜ್ಕೇಲನಿಗೆ ಆ ಒಂದು ಕರೆಯನ್ನು, ಆ ಒಂದು ಆದೇಶವನ್ನು ನೀಡಿದ್ದನು. ಈಗ 2ನೇ ಸಾರಿ ಕೂಡ ನಾವು ನೋಡ್ತೇವೆ ಈ 4ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ. ಇನ್ನೊಂದು ಮಾತು, ದೇವರು ನಾನು ತಿಳಿಸುವ ಮಾತುಗಳನ್ನು ನೀನು ಅವರಿಗೆ ನುಡಿ ಎಂಬುದಾಗಿ ಹೇಳಿಬಿಟ್ಟು, ದೇವರು ನಾನು ಇಸ್ರಾಯೇಲ್ ವಂಶದವರ ಬಳಿಗೆ ಕಳಿಸುತ್ತೇನೆ ಹೊರತು ಕಷ್ಟಕರವಾದ ಅನ್ಯ ಭಾಷೆಯ ಜನರ ಬಳಿಗೆ ಕಳಿಸೋದಿಲ್ಲ. ಆಶ್ಚರ್ಯ. ಇದರಿಂದ ನಾವು ನೋಡುವಾಗ ಗಾಡ್ ಅಂಡರ್ಸ್ಟ್ಯಾಂಡ್ಸ್. ಹೌದು, ಅದು ಬಹಳ ಸ್ಪಷ್ಟ ಆದರೂ ಕೂಡ ಕೆಲವು ಸಾರಿ ಅದನ್ನು ಹೇಳಬೇಕಾಗ್ತದೆ. ಕೆಲವು ಸಾರಿ ನಾವು ತಿಳ್ಕೊಳ್ತೀವಿ ದೇವರು ಅರ್ಥ ಮಾಡಿಕೊಳ್ಳಲ್ಲ ಅಂತ ತಿಳ್ಕೊಳ್ತೀವಿ. ಯಾಕಂದ್ರೆ ಮನುಷ್ಯರು ನಮ್ಮನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ದೇವರು ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತ ನಮಗೆ ಅನಿಸ್ತದೆ. ಇಲ್ಲ, ದೇವರು ಇಂಥವರ ಕಡೆಗೆ ನಾನು ನಿನ್ನನ್ನು ಕಳುಹಿಸಿದ ಪಕ್ಷದಲ್ಲಿ ಅವರಾದರೂ ನಿಶ್ಚಯವಾಗಿ ನಿನ್ನ ಮಾತಿಗೆ ಕಿವಿಗೊಡ್ತಿದ್ರು. ಅಂದರೆ ಅನ್ಯ ಭಾಷೆ ಹತ್ರ ಕಳಿಸಿದ್ರೆ ಅವರು ಕಿವಿಗೊಡ್ತಿದ್ರು. ಆದರೆ ಮಾತೃಭಾಷೆ ಸ್ವದೇಶದವರ ಹತ್ರ ಕಳಿಸ್ತಾ ಇದ್ದೀನಿ, ಆದರೆ ತಿರುಗಿ ಬಿದ್ದವರು ಕೇಳಲ್ಲ ಅಂತ ಹೇಳ್ಬಿಟ್ಟು. ಆದರೆ ನೀನು ಅವರಿಗೋಸ್ಕರವಾಗಿ
ಭಯಪಡಬೇಡ, ಅವರ ಬಿರು ನೋಟಕ್ಕೆ ಬೆಚ್ಚದಿರು ಎಂಬುದಾಗಿ ಹೇಳಿಬಿಟ್ಟು, ನಾನು ನಿನಗೆ ನುಡಿಯುವ ಮಾತುಗಳನ್ನೆಲ್ಲ ಕಿವಿಯಿಂದ ಕೇಳಿ ಹೃದಯದಲ್ಲಿ ಇಟ್ಕೋ. ವಾವ್, ಐ ಲೈಕ್ ಇಟ್. ಏನಾದರೂ ದೇವ್ರ ವಾಕ್ಯವನ್ನು ಕೇಳಿಬಿಟ್ಟು ಎಲ್ಲಿ ಇಟ್ಕೋಬೇಕು? ನಮ್ಮ ಹೃದಯದಲ್ಲಿ ಇಟ್ಕೋಬೇಕು. ಹೌದು, ಕಾರ್ಯಕ್ರಮ ಇದರ ಮುಖಾಂತರವಾಗಿ ದೇವರ ವಾಕ್ಯ ಒಂದೊಂದು ಅಧ್ಯಾಯ ಮಾಡಿ ನಮ್ಮ ಹೃದಯದಲ್ಲಿ ಯಾವ ಮಾತು ಇಟ್ಕೊಳ್ತೀವೋ ಆ ಮಾತನ್ನು ಇಟ್ಕೊಳ್ಬೇಕಂತ ದೇವರು ಇಷ್ಟಪಡುವಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ದೇವರು ಹೇಳುವಂಥದ್ದು, ನಾನು ನಿನಗೆ ನುಡಿಯುವ ಮಾತುಗಳನ್ನು ಕಿವಿಯಿಂದ ಕೇಳಿ ಹೃದಯದಲ್ಲಿ ಇಟ್ಕೊ. ಸರಿ, ಒಂದು ವೇಳೆ ಅವರು ಕೇಳದಿದ್ದರೆ, ಅವರು ಕೇಳಿದರೂ ಕೇಳದೆ ಹೋದರೂ ಅವರನ್ನು ಪ್ರಬೋಧಿಸಿ ಕರ್ತನಾದ ಯೆಹೋವನೆಂತೆನ್ನುತ್ತಾನಂತ ಹೇಳು ಎಂಬುದಾಗಿ. ಆ ರೀತಿಯಾಗಿ ಹೇಳಿದಾಗ ಒಂದು ವೇಳೆ ಯೆಹೆಜ್ಕೇಲನಿಗೆ ಏನಪ್ಪ ಇದು ಅಂತ ಅನಿಸ್ತೋ ಏನೋ ಗೊತ್ತಿಲ್ಲ, ನಮಗಾದ್ರೆ ಆ ರೀತಿಯಾಗಿ ಎಂಥ ಒಂದು ಪರಿಸ್ಥಿತಿ ಅಂತ ಇರ್ಬೋದು. ಯೆಹೆಜ್ಕೇಲನು ಮನುಷ್ಯನಲ್ವಾ? ಆದರೆ ಅನಂತರ ವಾಕ್ಯ ನಾವು ನೋಡುವಾಗ ನೆಕ್ಸ್ಟ್ ವಾಕ್ಯದಲ್ಲಿ 12ನೇ ವಚನ, ಆಮೇಲೆ ಹೋಗ್ಲಿಕ್ಕೆ ಮನಸ್ಸಿದ್ರೆ, ದೇವರು ಕಳಿಸಿದ ಕಡೆ ಹೋಗ್ಲಿಕ್ಕೆ ಮನಸ್ಸಿದ್ರೆ, ದೇವರ ಸ್ವರವನ್ನು ಕೇಳಿಸ್ಕೊಳ್ಳುವುದಕ್ಕೆ ನನಗೆ ಮನಸ್ಸಿದ್ದರೆ, ದೇವರ ಆತ್ಮವು ನನ್ನನ್ನು ಎತ್ತಿಕೊಂಡು ಹೋಗಲಾಗಿ ದೇವರ ಆತ್ಮನು ಸಹಾಯ ಕೊಡ್ತಾನೆ. ಮಹಿಮೆಯಿಂದ ಕೂಡಿದ ಯೆಹೋವನಿಗೆ ಆತನ ವಾಸಸ್ಥಾನದಲ್ಲಿ ಸ್ತೋತ್ರವಾಗಲಿ ಎಂಬ ಶಬ್ದವು ನನ್ನ ಹಿಂದೆ ಭರಭರನೆ ಕೇಳಿಸಿತು. ಹೌದು, ಒಂದು ವಿಚಿತ್ರ ಅನುಭವ ಯೆಹೆಜ್ಕೇಲನಿಗೆ ಆಯಿತು. 3:14, ದೇವರಾತ್ಮವು ನನ್ನನ್ನು ಎತ್ತಿಕೊಂಡು ಹೋಯಿತು, ನಾನು ಯೆಹೋವನ ಹಸ್ತಸ್ಪರ್ಶದಿಂದ ತುಂಬಾ ಪರವಶನಾಗಿ ವ್ಯಥೆಗೊಳ್ಳುತ್ತಾ ಮನಸ್ತಾಪ ಪಡುತ್ತಾ ನಡೆದೆ. ಈ ಒಂದು ಮಾತು ಯೆಹೆಜ್ಕೇಲ್ 3ನೇ ಅಧ್ಯಾಯ ಮತ್ತು 14ನೇ ವಚನ ನೋಡಿದರೆ ಸ್ವಲ್ಪ ವಿಚಿತ್ರ ಅನಿಸ್ತದೆ. ಯಾಕಂತ ಹೇಳಿದ್ರೆ, ದೇವರು ಮಾತಾಡಿಬಿಟ್ಟು ದೇವರಾತ್ಮನಿಂದ ಯೆಹೆಜ್ಕೇಲನನ್ನು, ಪ್ರವಾದಿಯನ್ನು ಒಂದು ವಿಶೇಷವಾದಂಥ ಕಡೆಗೆ ದೇವರಾತ್ಮನು ಅವನನ್ನು ಎತ್ತಿಕೊಂಡು ಹೋಗಿರಲಾಗಿ ಖುಷಿ ಆಗಬೇಕಲ್ಲ, ಸಂತೋಷ ಪಡಬೇಕಲ್ಲ ಪ್ರವಾದಿ. ಅದರಲ್ಲಿ ನಾವು ನೋಡ್ತೇವೆ 14ನೇ ವಚನ, ವ್ಯಥೆಗೊಳ್ಳುತ್ತಾ ಮನಸ್ತಾಪ ಪಡುತ್ತಾ ನಡೆದನು. ಅವನು ವ್ಯಥೆ ಪಡುತ್ತಾ ನಡೆದನಂತೆ. ತನ್ನ ಸಾಕ್ಷಿ ಆತನು ಹೇಳ್ತಾನೆ, ನಾನು ವ್ಯಥೆಗೊಳ್ಳುತ್ತಾ ಮನಸ್ತಾಪ ಪಡುತ್ತಾ ನಡೆದೇನು. ಯಾಕೆ? ಒಂದು ವೇಳೆ ಆತನಿಗೆ ಇಷ್ಟ ಇರಲಿಲ್ಲೇನೋ, ಒಂದು ವೇಳೆ ಆ ದುಃಖದ ಒಂದು ಸನ್ನಿವೇಶ, ಆ ಜನರ ಒಂದು ಪರಿಸ್ಥಿತಿ ನೋಡಿ ಆತನ ದುಃಖ ಇತ್ತೇನೋ. ಪ್ರವಾದಿ ಸಾಮಾನ್ಯವಾಗಿ ಆ ದುಃಖವನ್ನು ಹೊರುವ ವ್ಯಕ್ತಿ, ದೇವರ ದುಃಖವನ್ನು, ಮನುಷ್ಯರ ಒಂದು ದುಃಖವನ್ನು ಹೊರುವ ವ್ಯಕ್ತಿ ಅಂತ ಒಂದು ಅನುಭವ ಅವನಿಗಾಯಿತು. ಕೆಲವು ವರ್ಷಗಳ ಹಿಂದೆ ಹೈದರಾಬಾದಿಗೆ ನಾನು ಹೋದಾಗ, ಅಲ್ಲೇ ನಾನು ಜೀವಮಾನವೆಲ್ಲ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಕರೆದಾಗ ನಾನು ಹೋಗ್ಬಿಟ್ಟೆ. ಆದರೆ ನನಗೂ ವ್ಯಥೆಗೊಳ್ಳುತ್ತಾ ಮನಸ್ತಾಪ ಪಡುತ್ತಾ ನಾನು ಅಲ್ಲಿಗೆ ಹೋದೆ. ಆದರೆ ಆಶ್ಚರ್ಯದಿಂದ ದೇವರು ಹಿಂದಿರುಗಿ ಮತ್ತೆ ಕರ್ನಾಟಕಕ್ಕೆ ಬರುವಂತೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. 7 ದಿವಸ ಅಲ್ಲೇ ಅವರ ಮಧ್ಯದಲ್ಲಿ ಸ್ತಬ್ಧನಾಗಿ ಇದ್ದು ಬಿಟ್ಟೆ. 7 ದಿವಸ ಆದಮೇಲೆ ಏನಾಗ್ತದೆ, ದೇವರು ಒಂದು ಮಾತನ್ನು ದಯಪಾಲಿಸ್ತಾನೆ. ಮತ್ತೆ ಆತನ ಒಂದು ಕರೆಯನ್ನು ದೇವರು ದೃಢಪಡಿಸ್ತಾನೆ. ಗಾಡ್ ಈಸ್ ಕನ್ಫರ್ಮಿಂಗ್ ಅಗೇನ್ ಅಂಡ್ ಅಗೇನ್. ಇದು ಆಲ್ಮೋಸ್ಟ್ 4ನೇ ಸಾರಿ ದೇವರು ಅವನ 2ನೇ ಅಧ್ಯಾಯದಲ್ಲಿ ಒಂದು ಸಾರಿ, 1ರಿಂದ
3 ವಚನದಲ್ಲಿ 4ರಿಂದ 2ನೇ ಅಧ್ಯಾಯ 4ರಿಂದ 9 ವಚನಗಳಲ್ಲಿ 2ನೇ ಸಾರಿ ಕರೆಯನ್ನು ದೃಢಪಡಿಸುವಂಥದ್ದು, 9ರಿಂದ 2ನೇ ಅಧ್ಯಾಯದಲ್ಲಿ ಇರುವಂಥ ವಾಕ್ಯ ಭಾಗದಲ್ಲಿ ಮತ್ತೆ ಇನ್ನೊಂದು ಸಾರಿ ದೃಢಪಡಿಸಿ, ಮತ್ತು ಅದೇ ಅಂದರೆ 3ನೇ ಅಧ್ಯಾಯ 4ನೇ ವಚನದಿಂದ ಮತ್ತು 3ನೇ ಅಧ್ಯಾಯ 9ನೇ ವಚನದಿಂದ 3ನೇ ಅಧ್ಯಾಯ 16ನೇ ವಚನದಿಂದ ಇರುವಂಥ ಕಡೆಯಲ್ಲಿ ಇನ್ನು 3 ಸರಿ, 2ನೇ ಅಧ್ಯಾಯದಲ್ಲಿ 1 ಸರಿ, 3ನೇ ಅಧ್ಯಾಯದಲ್ಲಿ 3 ಸಾರಿ, ಒಟ್ಟು 4 ಸಾರಿ ದೇವರು ಯೆಹೆಜ್ಕೇಲನ ಒಂದು ಕರೆಯನ್ನು ದೃಢಪಡಿಸ್ತಾನೆ. ಗಾಡ್ ಕನ್ಫರ್ಮ್ಸ್ ಹಿಸ್ ಕಾಲ್ ಆ್ಯಂಡ್ ಕಮಿಷನ್ಸ್ ಅಂದರೆ ದೇವರ ಆದೇಶ. ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ಐ ಲೈಕ್ ಇಟ್. ನೋಡ್ರಿ, ಪ್ರವಾದಿಗೆ ಒಂದು ದೊಡ್ಡ ಜವಾಬ್ದಾರಿ, ದೇವರ ಪರವಾಗಿ ಆನ್ ಬಿಹಾಫ್ ಆಫ್ ಗಾಡ್ ಎಚ್ಚರಿಸುವಂಥದ್ದು, ದೇವರ ಪರವಾಗಿ ಎಚ್ಚರಿಸುವಂಥದ್ದು. ಏನಂತ? ದುಷ್ಟನಿಗೆ ನೀನು ಸತ್ತೇ ಸಾಯುವಿ ಎಂದು ನುಡಿಯುವಾಗ ನೀನು ಅವನನ್ನು ಎಚ್ಚರಿಸದೇ ಹೋಗ್ಬಿಟ್ರೆ, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಂತೆ ಅವನಿಗೆ ಬುದ್ಧಿ ಹೇಳಲಿಲ್ಲ ಅಂದರೆ ಅವನಂತೂ ತನ್ನ ಅಪರಾಧದಿಂದ ಸಾಯ್ತಾನೆ. ಆದರೆ ಅವನ ಮರಣಕ್ಕಾಗಿ ನಿನಗೆ ಮುಯಿ ತೀರಿಸುವೆನು. ನೋಡ್ರಿ, ಪ್ರವಾದಿಗೆ ಎಂಥ ಒಂದು ಜವಾಬ್ದಾರಿ. ದುಷ್ಟನಿದ್ದಾನೆ, ಅವನನ್ನು ಎಚ್ಚರಿಸಬೇಕು. ಎಚ್ಚರಿಸಲಿಲ್ಲ ಅಂತ ಹೇಳಿದ್ರೆ ಅವನು ದುಷ್ಟತನದಲ್ಲಿ ಸಾಯ್ತಾನೆ. ಆದರೆ ಅವನ ಮರಣಕ್ಕಾಗಿ ಜವಾಬ್ದಾರಿಗೆ ದೇವರು ಪ್ರವಾದಿಯನ್ನು ಕೇಳ್ತಾನೆ. ಒಂದು ವೇಳೆ ದುಷ್ಟನನ್ನು ಎಚ್ಚರಿಸಿದರೂ ಅವನು ದುಷ್ಟತನವನ್ನು ಬಿಡದೆ ಅವನು ಅಪರಾಧದಲ್ಲಿ ಸತ್ತರೆ ನಿನ್ನ ಪ್ರಾಣ ಉಳಿಸ್ಕೊಳ್ತಾನೆ, ಪ್ರವಾದಿ ಪ್ರಾಣ ಉಳಿಸ್ಕೊಳ್ತಾನೆ. ಅದು ದುಷ್ಟನ ಬಗ್ಗೆ ಆಯಿತು. ಈಗ ಶಿಷ್ಟನ ಬಗ್ಗೆ ಅಥವಾ ನೀತಿವಂತನ ಬಗ್ಗೆ ನಾವು ನೋಡೋಣ. 20ನೇ ವಚನದಲ್ಲಿ, ಶಿಷ್ಟನು ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮವನ್ನು ಮಾಡಿ ನಾನು ಅವನ ಮುಂದೆ ಒಡ್ಡಿದ ಆತಂಕವನ್ನು ಎಡವಿದರೆ ಅವನು ಸತ್ತೇ ಸಾಯುವನು. ನೀನು ಅವನನ್ನು ಎಚ್ಚರಿಸದೆ ಹೋದ ಕಾರಣ ಅವನ ಮರಣಕ್ಕಾಗಿ, ಆ ಶಿಷ್ಟನ ಮರಣಕ್ಕಾಗಿ ನಿನಗೆ ಮುಯಿ ತೀರಿಸುವನು. ಒಂದು ವೇಳೆ ಆ ಶಿಷ್ಟನ ಅಥವಾ ನೀತಿವಂತನು ಪಾಪ ಮಾಡದಂತೆ ಎಚ್ಚರಿಸಿದ ಮೇಲೆ, ಪ್ರವಾದಿ ಎಚ್ಚರಿಸಿಬಿಟ್ಟ ಮೇಲೆ ಅವನು ಪಾಪ ಮಾಡದೆ ಹೋದರೆ ಏನಾಗ್ತದೆ? ಅವನು ಜೀವದಿಂದ ಉಳಿಯುವನು ಮತ್ತು ನೀನು ಕೂಡ ನಿನ್ನ ಪ್ರಾಣ ಉಳಿಸ್ಕೊಳ್ತೀಯ ಅಂತ ದೇವರು ಹೇಳ್ತಾನೆ. ಆಶ್ಚರ್ಯ ಅಲ್ವಾ? ಹೌದು. ಹಾಗಾದರೆ ಪ್ರವಾದಿಗೆ ಎಂಥ ಒಂದು ದೊಡ್ಡ ಭಾರ ಇದೆ, ಹೊಣೆ ಇದೆ, ಜವಾಬ್ದಾರಿ. ಯೆಹೆಜ್ಕೇಲ ಗ್ರಂಥ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಈಗ 22ರಿಂದ ಇರುವ ವಾಕ್ಯ ಭಾಗವನ್ನು ನಾವು ನೋಡೋಣ. ಇಲ್ಲಿ ನಾವು ನೋಡುವಾಗ ಕೆಲವು ಸಂಗತಿಗಳು ನೋಡಬಹುದು. ವಾಕ್ಯ, ದರ್ಶನ, ಆರಾಧನೆ, ಆತ್ಮನು, ಬಲ ಮತ್ತು ಸ್ವತಂತ್ರ ಚಿತ್ತ, ಈ 6 ವಿಷಯಗಳು ಸುಮಾರು ನಾವು ಇಲ್ಲಿ ನೋಡಬಹುದು. ಒಂದೊಂದಾಗಿ ಅದನ್ನು ನೋಡೋಣ. 3ನೇ ಅಧ್ಯಾಯ ಯೆಹೆಜ್ಕೇಲ ಗ್ರಂಥ 22ರಿಂದ, ನಾನು ಯೆಹೋವನ ಹಸ್ತ ಸ್ಪರ್ಶದಿಂದ ಪರವಶನಾಗಿರಲು. ಈ ಒಂದು ಪದ ಮತ್ತೆ ಮತ್ತೆ ಬರ್ತದೆ. ಯಾಕಂತ ಹೇಳಿದ್ರೆ, ನಾನು ಯೆಹೋವನ ಹಸ್ತಸ್ಪರ್ಶದಿಂದ, 3ನೇ ಅಧ್ಯಾಯ 14ನೇ ವಚನ, 3ನೇ ಅಧ್ಯಾಯ 22ನೇ ವಚನ, ಈ ರೀತಿಯಾಗಿ ಬರುವಂಥದ್ದು ಅದು ಮತ್ತೆ ಮತ್ತೆ ಬರ್ತದೆ. 1ನೇ ಅಧ್ಯಾಯ 3ನೇ ವಚನದಲ್ಲಿ ಯೆಹೋವನ ಹಸ್ತಸ್ಪರ್ಶದಿಂದ ಅಂತ ಹೇಳ್ಬೋದು. ಯೆಹೆಜ್ಕೇಲ ಅಂದ್ರೆ ಯೆಹೋವನು ಬಲಪಡಿಸುವನು. ದ ಲಾರ್ಡ್ ಅಥವಾ ದೇವರು ಬಲಪಡಿಸುವ,
God will strengthen. ದೇವರು ಮತ್ತೆ ಮತ್ತೆ ತನ್ನ ಹಸ್ತಸ್ಪರ್ಶದಿಂದ the hand of the Lord was upon me. ದೇವರ ಹಸ್ತ ಅಂದರೆ ಅದು ಬಲಪಡಿಸೋದು. ನೋಡ್ರಿ, ಮತ್ತೆ ಮತ್ತೆ ದೇವರು ಬಲಪಡಿಸ್ತಾ ಇದ್ದಾನೆ. ದೇವರಿಂದ ಬಲ ಹೊಂದುವುದು ಹೇಗೆ? ದೇವರಿಂದ ಯೆಹೆಜ್ಕೇಲ್ ಅನುಭವ ಆಗುವುದು ಹೇಗಂತ ಹೇಳಿದ್ರೆ, ದೇವರು ನಮ್ಮ ಹತ್ರ ಮಾತಾಡುವಾಗ, ದೇವರು ನಮ್ಮನ್ನು ಸ್ಪರ್ಶಿಸುವಾಗ, ದೇವರ ಆತ್ಮನು ನಮ್ಮನ್ನು ನಡೆಸುವಾಗ, ದೇವರ ದರ್ಶನ ನಮಗೆ ಆದಾಗ, ದೇವರು ನಮ್ಮನ್ನು ಪ್ರವಾದಿಸಲು ಉಪಯೋಗಿಸುವಾಗ, ದೇವರು ನಮ್ಮನ್ನು ಎಚ್ಚರಿಸಿದಾಗ, ನಿನಗೇ ಪ್ರತೀಕ್ ಮುಯಿ ತೀರಿಸುವೇನು ಅಂತ ದೇವರು ಗದರಿಸಿದಾಗ, ತಿದ್ದಿದಾಗ, ದೇವರು ಹೌದು ನಮಗೆ ಸ್ವತಂತ್ರ ಚಿತ್ತವನ್ನು ಕೊಟ್ಟಾಗ, ಒಂದು ವೇಳೆ ನಾವು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಅನಂತರ ನಾವು ನೋಡಲಿಕ್ಕಿದ್ದೇವೆ. ನಮಗೆ ಏನಾಗ್ತದೆ? ದೇವರಿಂದ ಬಲ ಸಿಗ್ತದೆ. ಸರಿ, 23ನೇ ವಚನದಲ್ಲಿ ಯೆಹೋವನ ಮಹಿಮೆಯು ಪ್ರತ್ಯಕ್ಷವಾಯಿತು. ಯೆಹೆಜ್ಕೇಲ್ ಗ್ರಂಥ 3ನೇ ಅಧ್ಯಾಯದ 23ರಿಂದ ನೋಡುವಾಗ ದೇವರ ದರ್ಶನ ಆಯಿತು, ಅದರಿಂದ ದೇವರ ಬಲ ಅವನಿಗೆ ಲಭ್ಯವಾಯಿತು. ದೇವರ ಆತ್ಮನು 24ನೇ ವಚನ, ಅದರಿಂದ ದೇವರ ಬಲ. ದೇವರು ಯೆಹೆಜ್ಕೇಲನ ಹತ್ರ ಮಾತಾಡಿದನು 24ನೇ ವಚನದಿಂದ, ನೀನು ಹೋಗಿ ನಿನ್ನ ಮನೆಯೊಳಗೆ ಅಡಗಿಕೊ ಅಂತ ಹೇಳ್ಬಿಟ್ಟು, ಅದರಿಂದ ಕೂಡ ದೇವರ ಮಾತನ್ನು ಕೇಳಿಸ್ಕೊಳ್ಳೋದ್ರಿಂದ ಬಲ ಅವನಿಗೆ ಲಭ್ಯವಾಯಿತು. ಅನಂತರ ನಾನು ನಿನ್ನ ಬಾಯನ್ನು ಬಿಚ್ಚುವೆನು, ಅನ್ಯ ಕೇಳುವವನು ಕೇಳಲಿ, ಕೇಳದವನು ಬಿಡಲಿ ಎಂಬುದಾಗಿ ದೇವರು ಹೇಳ್ತಾನೆ. 3ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.